ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನವಮಿ ಚಾನಲ್. ನಾನು ಇವತ್ತು ನಿಮಗೆ ಚಕ್ಲಿ ಹೇಗೆ ಮಾಡುವುದು ಅಂತ ಹೇಳ್ಕೊಡ್ತೀನಿ. 1 ಕಪ್ ಕಡಲೆಪಪ್ಪು, ಅದನ್ನು ಮಿಕ್ಸಿಗೆ ಹಾಕಿ ಫುಲ್ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಅದು ಪೌಡ್ರ್ ಆದಮೇಲೆ ಕಡಲೆಪಪ್ಪು ಎಷ್ಟು ತೊಗೊಂಡಿದ್ದೀವೋ ಅದಕ್ಕೆ ಡಬಲ್ಲು ನಾನು ಅಕ್ಕಿ ಹಿಟ್ಟನ್ನ ತೊಗೋತಾ ಇದ್ದೀನಿ. ಇದನ್ನು ಜರಡಿ ಹಿಡ್ಕೊಂಡು ತೊಗೊಂಡು 2 ಬೌಲ್ ಅಕ್ಕಿ ಹಿಟ್ಟು, 2 ಬೌಲ್, ಅದಕ್ಕೆ 1 ಸ್ಪೂನ್ ಕಡಲೆ ಹಿಟ್ಟು, 1-2 ಸ್ಪೂನ್ ಜೀರಿಗೆ, 1 ಸ್ಪೂನ್ ಎಳ್ಳು, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಖಾರದ ಪುಡಿ ಮತ್ತು ಅದಕ್ಕೆ ಸಾಲ್ಟ್ ಮತ್ತು ಅದಕ್ಕೆ ಇಂಗನ್ನು ಹಾಕಿದ್ದೇನೆ. ನಾನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಬೆಣ್ಣೆಯನ್ನು ಕಾಯಕ್ಕಿಟ್ಟು ಬಿಸಿಯಾದ ಬೆಣ್ಣೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ನಾವು ಮಿಕ್ಸ್ ಮಾಡಿ ಹಿಂಗೆ ಅಂದಾಗ ಉಂಡೆ ಥರ ಬರಬೇಕು ನೋಡಿ. ಈ ಥರ ಉಂಡೆ ಥರ ಬರಬೇಕು. ಇದರ ಬಂದಿದೆ ಅಂತಂದರೆ ಅದು ಚಕ್ಲಿ ಹಿಟ್ಟು ಚಕ್ಲಿ ಚೆನ್ನಾಗಿ ಬರುತ್ತೆ ಅಂತ. ಇದಕ್ಕೆ ಕಾದಿರುವ ಬಿಸಿನೀರು ಹಾಕ್ಕೊಂಡು ನಾನು ಅದಕ್ಕೆ ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಚೆನ್ನಾಗಿ ನಾದಿ ಕಲಸಿಟ್ಟು ಒಂದು 5 ನಿಮಿಷ ಅದು ನೆನೆಯೋದಕ್ಕೆ ಬಿಡಬೇಕು. ಅಷ್ಟರಲ್ಲಿ ನಾನು ಇದರಲ್ಲಿ ಈ ಥರ ಪೇಪರ್ಸ್ ಕಟ್ ಮಾಡಿ ಇಟ್ಕೊಂಡು ಈಗ ಹಿಟ್ಟು ಚಕ್ಲಿ ಒಳಗಡೆ ಹಾಕಿ ನಾವು ಚಕ್ಲಿಯನ್ನು ತಯಾರು ಮಾಡ್ಕೋಬೇಕು. ನಾನು ಈಗ ಹೇಗೆ ಹೇಳಿದ್ನೋ ಅದೇ ರೀತಿಯಲ್ಲಿ ನೀವು ಚಕ್ಲಿಯನ್ನು ಮಾಡಿದ್ರೆ ಗರಿ ಗರಿಯಾಗಿ ಸಾಫ್ಟಾಗಿ ತಿಂದಾಗ ನಿಮಗೆ ತುಂಬ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ. ಇದನ್ನು ನಿಮಗೆ ಹೇಗಿರುತ್ತೆ ಏನು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನೋಡಿ, ಈಗ ಇದು ಗರಿಯಾದ ಚಕ್ಲಿ ತಿನ್ನಲು ರೆಡಿಯಾಗಿದೆ. ಇದೇ ಥರ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.